ಮೊದಲ ಬಾರಿಗೆ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಗೋಡ್ಸೆ ಒಬ್ಬ ದೇಶದ್ರೋಹಿ, ಆ ದೇಶದ್ರೋಹಿಯ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ಅಂತೇಳಿ ರಾಧಾ ಹಿರೇಗೌಡರು ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಗೋಡ್ಸೆ ವಿಚಾರ ತಗೊಂಡು ನನ್ನ ಕಾರ್ಯಕ್ರಮವನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾರೆ. ಗೋಡ್ಸೆಯ ಪರವಾಗಿ ಇರುವಂತವರಿಗೆ ದ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದು ರಾಧಾ ಹಿರೇಗೌಡರ್. ಈ ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಮಹಾತ್ಮ ಗಾಂಧಿಯವರು ಅಹಿಂಸಾ ಮಾರ್ಗವನ್ನ ಇಟ್ಕೊಂಡು ಸತ್ಯಾಗ್ರಹಗಳ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಹೊರಗಡೆ ಓಡಿಸೋದಕ್ಕೆ 1947 ಆಗಸ್ಟ್ 15ನೇ ತಾರೀಕು ಭಾರತ ಸ್ವತಂತ್ರ ಆಗೋದಕ್ಕೆ ಮಹಾತ್ಮ ಗಾಂಧಿಯವರ ಆ ಹೋರಾಟದ ಪ್ರತಿಫಲದಿಂದ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಮಾತನಾಡ್ತಾ ಇದ್ದೀವಿ. ಸ್ವತಂತ್ರವಾಗಿದ್ದೀರಿ, ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಗಡೆ ಬಂದಿದ್ದೀವಿ. ಆದರೆ ಅವರಿಗಿಂತ ಕೀಳಾಗಿ ಕಾಣ್ತಾ ಇರುವಂತಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳ ಕೈಗೊಂಬೆ ಆಗಿದ್ದೀವಿ. ರಾಜಕಾರಣಿಗಳ ಮುಂದೆ ಜೀತದಾಳಗಳಾಗಿದ್ದೀವಿ, ಅವರ ಮುಂದೆ ಹುಜೂರುಗಳಾಗಿದ್ದೀವಿ. ಅವರ ಮುಂದೆ ತಲೆ ಬಗ್ಗಿಸಿ ಅವರನ್ನ ಜೈಕಾರ ಹಾಕ್ತಾ ಅವರನ್ನ ಎತ್ತರಕ್ಕೆ ಬೆಳೆಸಿ ಇವತ್ತು ಸಹ ಬ್ರಿಟಿಷರ ಗುಲಾಮರಂತೆ ಇವತ್ತು ರಾಜಕಾರಣಿಗಳ ಗುಲಾಮರಾಗಿದ್ದೇವೆ. ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ಮಹಾತ್ಮ ಗಾಂಧಿಯನ್ನು ಕೊಂದಂತಹ ಗೋಡ್ಸೆಗೆ ಜೈಕಾರ ಹಾಕುವಂತಹ ನಮ್ಮ ದೇಶದಲ್ಲಿ ನಾವು ಯಾವ ಸಂದೇಶವನ್ನ ಕೊಡ್ತಾ ಇದ್ದೇವೆ? ವಿದೇಶಗಳಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಗೌರವಯುತವಾದ ಸ್ಥಾನ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ರು. ಸ್ವಚ್ಛ ಭಾರತ್ ಅಭಿಯಾನಗೆ ಲೋಗೋ ಕೊಟ್ಟಿದ್ದು ಯಾರ್ದು? ಮಹಾತ್ಮ ಗಾಂಧಿಯವರ ಕನ್ನಡಕ, ಮಹಾತ್ಮ ಗಾಂಧಿಯವರ ಚಿತ್ರ. ಅಂತಹ ಮಹಾತ್ಮ ಗಾಂಧಿಯವರ ಚಿತ್ರವನ್ನ ಬಳಸಿದಂತಹ ನರೇಂದ್ರ ಮೋದಿಯವರು ಇವತ್ತು ಮಹಾತ್ಮ ಗಾಂಧಿಯವರಿಗೆ ಕೊಡ್ತಾ ಇರುವಂತಹ ಗೌರವ. ಆದರೆ ಅವರ ಹಿಂಬಾಲಕರು ಮಾತನಾಡ್ತಾ ಇರುವುದು ಏನು? ಮಹಾತ್ಮ ಗಾಂಧಿ ದೇಶದ್ರೋಹಿ, ದೇಶವನ್ನ ತುಂಡರಿಸ್ಬಿಟ್ರು, ಇಂಡಿಯಾ ಪಾಕಿಸ್ತಾನವನ್ನ ತುಂಡರಿಸ್ಬಿಟ್ರು. ಇವರ ವಾದ ಯಾವ ರೀತಿ ಇದೆ? ಮಹಾತ್ಮ ಗಾಂಧಿಯವರನ್ನ ಇವರು ದೇಶ ವಿಭಜನೆಗೆ ಕಾರಣಕರ್ತರು ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನವನ್ನ ವಿಭಜನೆ ಮಾಡಿಕೊಟ್ಟು ಇವತ್ತು ಭಾರತದಲ್ಲಿ ಭಾರತೀಯರು 145 ಕೋಟಿ ಜನಸಂಖ್ಯೆಗೆ ತಲುಪಿದ್ದೇವೆ. ಪಾಕಿಸ್ತಾನ ಭಾರತದೊಂದಿಗೆ ಇದ್ದಿದ್ರೆ ಎಷ್ಟು ಕೋಟಿ ಜನಸಂಖ್ಯೆ ಆಗಿರ್ತಿತ್ತು? ಇವತ್ತು ಭಾರತದಲ್ಲಿ ಜೀವನ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ರಾಜಕಾರಣಿಗಳು ಈ ಭಾರತೀಯರನ್ನ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ತಲೆಯ ಮೇಲೆ ಸಾಲದ ಹೊರೆಯನ್ನ ಹೊರಿಸಿ ಪ್ರತಿಯೊಬ್ಬರನ್ನು ಸಾಲಗಾರರನ್ನಾಗಿ ಮಾಡಿದ್ದಾರೆ. ಇವರು ಹೇಳ್ತಾ ಇರುವುದು ಪಾಕಿಸ್ತಾನ ಭಾರತ ಎರಡು ಒಟ್ಟಿಗೆ ಇರಬೇಕಾಗಿತ್ತಂತೆ. ಯಾವ ರೀತಿ ಬೇಕಾದರೂ ನಾಲಿಗೆಗೆ ಮೂಳೆ ಇಲ್ಲ ಅಂತೇಳಿ ಬದಲಾವಣೆ ಆಗ್ತಾರೆ ಅಂತಂದ್ರೆ, ಒಂದು ಕಡೆ ನಾವು ನೋಡ್ತಾ ಇದ್ವಿ, ಒಂದು ಊಟ ಕೊಡ್ತಾ ಇರ್ತಾರೆ. ಒಬ್ಬ ಮುಸಲ್ಮಾನ ವ್ಯಕ್ತಿ, ಟೋಪಿ ಹಾಕೊಂಡಂತ ವ್ಯಕ್ತಿ ಊಟಕ್ಕೆ ತಟ್ಟೆ ಮುಂದೆ ನೀಡ್ರೆ ಅವ್ರಿಗೆ ಹೇಳ್ತಾರೆ ಜೈ ಶ್ರೀರಾಮ್ ಅಂತೇಳು, ಜೈ ಕೃಷ್ಣ ಅಂತ ಹೇಳು ಅಂತಾರೆ. ಇಂತಹ ನೀಚತನದ ಮನಸ್ಥಿತಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆಯಲ್ಲ. ಒಂದು ಅನ್ನ ಕೊಡುವಂತಹ ವಿಚಾರಕ್ಕೆ ನೀವು ಜೈ ಶ್ರೀರಾಮ್ ಜೈ ಕೃಷ್ಣ ಅಂತ ಹೇಳ್ತೀರಿ. ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ 2026ರಲ್ಲೂ ಸಹ ನಿಮ್ಮ ಈ ಧರ್ಮವನ್ನ ಬಳಸ್ಕೊಂಡು ಓಟಿಗೋಸ್ಕರ ಧರ್ಮವನ್ನ ಬಳಸ್ಕೊಳ್ತಾ ಇದ್ದೀರಲ್ಲ. ಗೋಡ್ಸೆ ಈ ಮಹಾತ್ಮ ಗಾಂಧಿಯವರನ್ನ ಕೊಂದಾಗ ಮಹಾತ್ಮ ಗಾಂಧಿಯವರು ಹೇ ರಾಮ್ ಅಂತೇಳಿ ಸತ್ತಿದ್ದು, ಮಹಾತ್ಮ ಗಾಂಧಿಯವರು ಹೇ ರಾಮ್ ಅಂತೇಳಿ ಜೀವ ಬಿಟ್ಟಿದ್ದು ರೀ. ಅಂತಹ ಒಬ್ಬ ರಾಮನ ಭಕ್ತ ಮಹಾತ್ಮ ಗಾಂಧಿಯವರನ್ನ ಕೊಂದಂಥವರು ಇವತ್ತು ಗೋಡ್ಸೆ ಮಹಾನ್ ನಾಯಕನಾಗಿ ಬಿಂಬಿಸ್ತಾ ಇದ್ದಾರಲ್ಲ. ರಾಧಾ ಹಿರೇಗೌಡರು ಹೇಳಿದ್ದು ಸತ್ಯ ರೀ, ಸತ್ಯ. ನಾವು ಈ ರಾಜಕಾರಣಿಗಳನ್ನ ಯಾವ ರೀತಿ ನಂಬಿ ಮೋಸ ಹೋಗ್ತಾ ಇದ್ದೀವೋ ಅದೇ ರೀತಿಯಾಗಿ ಈ ಇಡೀ ಭಾರತವನ್ನ ಈ ಶೂದ್ರ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಶೋಷಿತ ಸಮುದಾಯ ಅಂತ ನಾವೇನು ಹೇಳ್ತೀವಿ, 98% ಇರುವಂತಹ ಈ ಸಮುದಾಯಗಳನ್ನ 2%ನವರು ಯಾವ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ, ಯಾವ ರೀತಿ ಆಡಳಿತ ವ್ಯವಸ್ಥೆಯನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವತ್ತು ನಡೀತಾ ಇರುವಂತಹ ವಿದ್ಯಮಾನಗಳ ಸಾಕ್ಷಿ. ನಮಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇವರು ಜೀತದಾಳಗಳಾಗಿಯೇ ಇದ್ದಾರೆ. ಇನ್ನೂ ಸಹ ಗುಲಾಮಗಿರಿತನದಲ್ಲೇ ಇದ್ದಾರೆ. ಇವರನ್ನ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು
ನಾನು ಹಿಂದೆನೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ತಾರೆ, ಅರ್ಧ ಮಾಸ್ಕ್ ಹಾಕೊಂಡಿರೋ ಒಂದು ಹೆಣ್ಣುಮಗಳು ಹೇಳ್ತಾರೆ, ಒಂದು ಸಮುದಾಯದ ಹೆಣ್ಣು ಮಗಳು ಹೇಳ್ತಾರೆ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾವು ಈ ಸಮುದಾಯದವರು, ನಾವು ನೇರವಾಗಿ ಹೇಳ್ತೀವಿ, ನಮಗೆ ಹೆಮ್ಮೆ ಇದೆ, ನಾವ್ಯಾವತ್ತು ಖಡ್ಗ ಹಿಡ್ದಿಲ್ಲ, ನಾವ್ಯಾವತ್ತು ಹೋರಾಟ ಮಾಡಿಲ್ಲ, ನಮ್ದೆಲ್ಲ ಚಾಣಕ್ಯ ನೀತಿ, ಇಡೀ ದೇಶವನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತೇಳಿ ನೇರವಾಗಿ ಹೇಳಿರುವಂತಹ ವಿಡಿಯೋ ಇವತ್ತು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಭಾಳಷ್ಟು ನೋಡಿದ್ದೀವಿ. ನಮಗೆ ಅನಿಸೋದು ಏನಪ್ಪ ಅಂತಂದರೆ, ಮೊಘಲರ ಕಾಲದಿಂದ ಬ್ರಿಟಿಷರ ಕಾಲದಿಂದ ಇವತ್ತಿನ ಕಾಲದವರೆಗೂ ಸಹ ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇವರು ಕಂಟ್ರೋಲ್ ಮಾಡ್ತಾ ಇರ್ಬೋದು 98% ಶೂದ್ರ ಸಮುದಾಯವನ್ನು. ಇವರು ಪ್ರಶ್ನೆ ಕೇಳಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಪಿಕ್ಚರ್ಗಳನ್ನು ರೆಡಿ ಮಾಡ್ತಾ ಇರುವಂಥದ್ದು. ಯಾವುದೇ ಸರ್ಕಾರ ಬಂದರೂ ಆ ಸರ್ಕಾರದ ಆಡಳಿತ ವ್ಯವಸ್ಥೆ ಇವರ ಕೈನಲ್ಲಿರಬೇಕು. ಇದನ್ನೇ ಆ ಮಹಿಳೆ ಹೇಳಿರುವಂಥದ್ದು. ಈ ಸತ್ಯ ನಮಗೆ ಅರ್ಥ ಆಗ್ತಾ ಇಲ್ಲ. ಇವರು ಶೋಷಿತ ವರ್ಗ, ನಾವು ಶೂದ್ರರು, ನಾವು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಅಂದ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ಹೊರತು ಈ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು ಯಾರು? ಇವತ್ತು ಗೋಡ್ಸೆಗೆ ಏನೋ ಜಿಂದಾಬಾದ್ ಅಂತ ಹೇಳುವಂಥವರು, ಆ ಪ್ಲಾಟ್ಫಾರ್ಮನ್ನು ಸೃಷ್ಟಿ ಮಾಡಿದಂಥವ್ರು ಯಾರು? ಗೋಡ್ಸೆ ಜಿಂದಾಬಾದ್ ಅನ್ನೋರಿಗೆ ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಿದಂಥವ್ರು ಯಾರು? ಇವತ್ತು ಪ್ರಿಯಾಂಕಾ ಖರ್ಗೆ ಮಾತಾಡ್ತಾ ಇದ್ದಾರಲ್ಲ, RSS ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, RSS ನೋಂದಣಿ ಯಾಕೆ ಮಾಡ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಮುಗಿ ಬೀಳ್ತಾ ಇರುವುದು ಯಾರು? ಇದೇ ಭಾರತೀಯ ಜನತಾ ಪಕ್ಷದವರು. ಭಾರತೀಯ ಜನತಾ ಪಕ್ಷಕ್ಕೂ RSSಗೂ ಏನು ಸಂಬಂಧ? ಈ ಸಂಬಂಧ ಏನು ಹೇಳ್ರಿ? ಓಟಿವ್. RSSನಿಂದ ನನಗೆ ಓಟ್ ಬರುತ್ತೆ. RSS ಏನು ಮಾಡ್ತು? ತನ್ನ ಮೂಲ ಸಿದ್ಧಾಂತವನ್ನು ಮರೆತು ಬಿಡ್ತು. RSS ಮೂಲ ಸಿದ್ಧಾಂತವನ್ನು ಮರೆತು ಇವತ್ತು ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ಕೆಲಸ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇರ್ಬೋದು, ಸತ್ಯವಾದಂತಹ ಮಾತುಗಳು ಅವರು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಒಂದು ಸ್ವತಂತ್ರ ಭಾರತದಲ್ಲಿ ಭಾರತದ ಸಂವಿಧಾನವನ್ನು ಒಪ್ಕೊಂಡಿರುವಂಥವರು ಈಗಲಾದರೂ ರಿಜಿಸ್ಟರ್ ಮಾಡಿಸ್ಕೊಬೋದಲ್ಲ, ಲೆಕ್ಕಾಚಾರ ಕೊಡ್ಬೋದಲ್ಲ. ಇಲ್ಲಿ ನಾವು ಸಂವಿಧಾನವನ್ನು ಗೌರವಿಸ್ತೀನಿ ಅನ್ನೋರು ಈಗಲಾದರೂ ಅರ್ಜಿ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಬೋದಲ್ಲ. ಈಗಲಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ರಿಜಿಸ್ಟರ್ ಮಾಡ್ಕೊಳ್ಬೋದಲ್ಲ. ಹಾಗಾದರೆ ಅನುದಾನಗಳನ್ನು ತೆಗೆದುಕೊಳ್ತಾ ಇದ್ದಾರಲ್ಲ, ಬೇರೆ ಬೇರೆ ಸಂಸ್ಥೆಗಳ ಹೆಸರಿನಲ್ಲಿ ಸರ್ಕಾರದ ಅನುದಾನಗಳನ್ನು ತೆಗೆದುಕೊಳ್ತಾ ಇದ್ದಾರಲ್ಲ, ಅದು ಏನು? ಹಾಗಾದರೆ ಎಲ್ಲದಕ್ಕೂ ಪ್ರಶ್ನೆ ಇಲ್ಲಿ ನಿಗೂಢವಾಗಿರುವಂಥದ್ದು. ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ಪಡೆ ಇದೆ. ಆ ಪಡೆಯನ್ನು ಸೃಷ್ಟಿ ಮಾಡಿದಂಥವ್ರು ಯಾರು ಅಂತಂದರೆ ಆ ಹೆಣ್ಮಗಳು ಹೇಳಿದ್ದಂಥ, ಆ ಹೆಣ್ಮಗಳು ಹೇಳಿದ್ಲಲ್ಲ, ನಾವು ಚಾಣಕ್ಷತನದಿಂದ ದೇಶವನ್ನು ಆಳ್ತಾ ಇದ್ದೀವಿ, ಆಡಳಿತ ನಮ್ಮ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾ ಇರಲ್ಲ. ಇದೇ ರೀತಿಯಾಗಿ 98% ಜನ ಇವತ್ತು ಜೀತದಾಳುಗಳಾಗಿರುವಂಥದ್ದು ನೀವು ಅನಾದಿ ಕಾಲದಿಂದಲೂ ನೋಡ್ತಾ ಬನ್ನಿ. ಅನಾದಿ ಕಾಲದಿಂದಲೂ ಸಹ ಶೂದ್ರ ಸಮುದಾಯ ಅದೇ ರೀತಿ ಇರುವಂಥದ್ದು. 2026ರಲ್ಲೂ ಸಹ ನೀವು ಅದೇ ರೀತಿಯಾಗಿ ಇರುವಂಥದ್ದು. ರಾಧಾ ಹಿರೇಗೌಡರು ದಿಟ್ಟತನದಿಂದ ಇವತ್ತು ಗೋಡ್ಸೆ ಬಗ್ಗೆ ಮಾತನಾಡಿರುವಂಥದ್ದು. ನಿಜಕ್ಕೂ ಇಂತಹ ಪತ್ರಕರ್ತರು ಬೇಕಾಗಿರೋದು. ಪ್ರಶ್ನಿಸಬೇಕಾದಂತಹ ಪತ್ರಕರ್ತರು, ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಇವತ್ತು ಮಾರಿಕೊಂಡ ಮಾರಿಕೊಂಡ ಪತ್ರಕರ್ತರಾದಾಗ ಈ ದೇಶಕ್ಕೆ ನ್ಯಾಯವನ್ನು ಒದಗಿಸಿಕೊಡೋದು ಅಸಾಧ್ಯ ಆಗುತ್ತೆ. ಸತ್ಯ ಮಾತಾಡೋದಕ್ಕೆ ಅಂಜಿಕೆ ಯಾಕ್ರಿ? ಈ ದೇಶ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಆದರೆ ಈ ಭಾರತದಲ್ಲಿರುವಂತಹ ಜನಪ್ರತಿನಿಧಿಗಳು, ಈ ಚುನಾಯಿತ ಪ್ರತಿನಿಧಿಗಳು ಈ ದೇಶವನ್ನು ಮಾರಾಟಕ್ಕಿಟ್ಟಿರುವಂಥದ್ದು, ಸಾಲಗಾರರ ದೇಶವನ್ನು ಮಾಡ್ತಾ ಇರುವಂಥದ್ದು. ಎಚ್ಚೆತ್ಕೊಳ್ಳಿ ಸ್ನೇಹಿತರೆ, ಎಚ್ಚೆತ್ಕೊಳ್ಳಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.